ಕಟ್ಲಿಲ್ವಾ? ಆಸ್ತಿಯೇ ಸೇಲ್ ಆಗುತ್ತೆ, ಹುಷಾರ್. ಸಿಲಿಕಾನ್ ಸಿಟಿ ಮಂದಿಗೆ ಬಿಗ್ ಶಾಕ್ ಕೊಟ್ಟ ಜಿಬಿಎ. ಹೌದು, ತೆರಿಗೆ ಕಟ್ಟದೇ ಇದ್ರೆ ಆಸ್ತಿಯೇ ಇನ್ನು ಮೇಲೆ ಇರೋದಿಲ್ಲ. ಆಸ್ತಿ ಸೇಲ್ ಆಗುತ್ತೆ, ಹುಷಾರ್. ತೆರಿಗೆ ಕಟ್ಲಿಲ್ವಾ? ಆಸ್ತಿಯೇ ಸೇಲ್ ಆಗುತ್ತೆ. ಸಿಲಿಕಾನ್ ಸಿಟಿ ಮಂದಿಗೆ ಬಿಗ್ ಶಾಕ್ ಕೊಟ್ಟಿದೆ ಜಿಬಿಎ. ತೆರಿಗೆ ಪಾವತಿಸದ ಆಸ್ತಿಗಳ ಹರಾಜಿಗೆ ಜಿಬಿಎ ತೀರ್ಮಾನವನ್ನ ಮಾಡಿದೆ. ಫೆಬ್ರವರಿ 17ರಂದು ಆಯುಕ್ತರ ಕಚೇರಿಯಲ್ಲಿ ಬಿಡ್ಡಿಂಗ್. ಬೆಂಗಳೂರಿನಲ್ಲಿ ತೆರಿಗೆ ಪಾವತಿಸಿದಂತಹ 7,020 ಸ್ವತ್ತುಗಳನ್ನು ಗುರುತು ಮಾಡಲಾಗಿದ್ದಾರೆ. ತೆರಿಗೆ ಕಟ್ಟದೆ ಸುಮಾರು 437 ಕೋಟಿ ಬಾಕಿ ಉಳಿಸಿಕೊಂಡಿದ್ದಾರಂತೆ. ಆಸ್ತಿ ತೆರಿಗೆ ಜೊತೆಗೆ ದಂಡ ಬಡ್ಡಿಯನ್ನು ಕೂಡ ವಿಧಿಸಲಾಗಿದೆ ಅಂತಿದ್ದಾರೆ. ಡಿಮ್ಯಾಂಡ್ ನೋಟಿಸ್ ಬಳಿಕವೂ ತೆರಿಗೆಯನ್ನ ಪಾವತಿಸಿಲ್ಲ. ಹೀಗಾಗಿ ಆಸ್ತಿಗಳ ಜಪ್ತಿಗೆ ಆದೇಶವನ್ನು ಹೊರಡಿಸಿದೆ ಜಿಬಿಎ. ಬರೋಬ್ಬರಿ 7,020 ಆಸ್ತಿ ಹರಾಜಿಗೆ ಜಿಬಿಎ ನಿರ್ಧಾರವನ್ನ ಕೈಗೊಂಡಿರುವಂಥದ್ದು. ತೆರಿಗೆ ಕಟ್ಟಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಬಂದು ಆಸ್ತಿಯನ್ನೇ ಸೇಲ್ ಮಾಡ್ತಾರೆ, ಹರಾಜಿಗೆ ಹಾಕ್ತಾರೆ. ಹುಷಾರಾಗಿರಿ, ಸಿಲಿಕಾನ್ ಸಿಟಿ ಮಂದಿ ಸ್ವಲ್ಪ ಗಮನಿಸಿ ಇದನ್ನ. ತೆರಿಗೆ ಪಾವತಿ ಮಾಡಿಲ್ವಾ? ಹಂಗಾರೆ ಏನಾಗುತ್ತೆ ಅನ್ನೋದನ್ನ ತೋರಿಸ್ತಿದೀವಿ. ತೆರಿಗೆ ಪಾವತಿಸದ ಆಸ್ತಿಗಳ ಹರಾಜಿಗೆ ಮುಂದಾಗಿದೆ ಈಗ ಜಿಬಿಎ. ಫೆಬ್ರವರಿ 17ರಂದು ಆಯುಕ್ತರ ಕಚೇರಿಯಲ್ಲಿ ಬಿಡ್ಡಿಂಗ್ ಆಗುತ್ತೆ. ಬೆಂಗಳೂರಿನಲ್ಲಿ ತೆರಿಗೆ ಪಾವತಿಸಿದಂತಹ 7,020 ಸ್ವತ್ತುಗಳನ್ನ, ಆಸ್ತಿಗಳನ್ನ ಗುರುತು ಮಾಡಿಕೊಂಡಿದ್ದಾರೆ ಜಿಬಿಎ. ತೆರಿಗೆ ಕಟ್ಟದಂತಹ 437 ಕೋಟಿ ಬಾಕಿ ಉಳಿಸಿಕೊಂಡಿದ್ದಾರೆ. ಆಸ್ತಿ ತೆರಿಗೆ ಜೊತೆಗೆ ದಂಡ ಮತ್ತು ಬಡ್ಡಿಯನ್ನು ವಿಧಿಸಲಾಗುತ್ತಂತೆ. ಡಿಮ್ಯಾಂಡ್ ನೋಟಿಸ್ ಬಳಿಕವೂ ತೆರಿಗೆ ಪಾವತಿಸಿಲ್ಲ ಅನ್ನೋದಾದ್ರೆ ಆ ಕಾರಣಕ್ಕಾಗಿ ಈಗ ಆಸ್ತಿಗಳ ಜಪ್ತಿಗೆ ಆದೇಶವನ್ನು ಹೊರಡಿಸಿದೆ ಜಿಬಿಎ. ಸ್ಕ್ರೀನ್ ಮೇಲೆ ವಿವರಗಳನ್ನು ನಾವು ತೋರಿಸ್ತಿದ್ದೀವಿ. ತೆರಿಗೆ ಪಾವತಿಸಿದ ಆಸ್ತಿಗಳು ಮತ್ತು ಜಿಬಿಎ ಪಾಲಿಕೆವಾರು ವಿವರವನ್ನು ಕೊಡ್ತಿದ್ದೀವಿ. ದಕ್ಷಿಣದಲ್ಲಿ 1,347, ಪಶ್ಚಿಮದಲ್ಲಿ 1,504, ಒಟ್ಟು 7,020 ಆಸ್ತಿಗಳು. ಕೇಂದ್ರದಲ್ಲಿ 1,398, ಪೂರ್ವದಲ್ಲಿ 1,615, ಉತ್ತರದಲ್ಲಿ 1,156. ಇನ್ನು ದಕ್ಷಿಣಕ್ಕೆ ಬಂದರೆ 1,347, ಪಶ್ಚಿಮದಲ್ಲಿ 1,504. ಒಟ್ಟು ಆಸ್ತಿಗಳನ್ನು ನೋಡೋದಾದ್ರೆ 7,020 ಸ್ವತ್ತುಗಳು ಅಂತ ಹೇಳ್ತಿದೆ ಜಿಬಿಎ. ಸೊ ಬರೋಬ್ಬರಿ 7,020 ಆಸ್ತಿ ಹರಾಜಿಗೆ ಈಗ ಜಿಬಿಎ ನಿರ್ಧಾರವನ್ನ ಕೈಗೊಂಡಿರುವಂಥದ್ದು. ಎಷ್ಟೇ ಬಾರಿ ನೋಟಿಸ್ ಕೊಟ್ಟರು, ಡಿಮ್ಯಾಂಡ್ ನೋಟಿಸ್ ಬಳಿಕವೂ ತೆರಿಗೆ ಪಾವತಿ ಮಾಡಿಲ್ಲ ಅನ್ನೋದಾದ್ರೆ ಆಸ್ತಿಗಳ ಜಪ್ತಿಗೆ ನಾವು ಮುಂದಾಗ್ತೀವಿ, ಆಸ್ತಿನ ಸೇಲ್ ಮಾಡ್ತೀವಿ ಅಂತ ಸಿಲಿಕಾನ್ ಸಿಟಿ ಮಂದಿಗೆ ಈಗ ಬಿಗ್ ಶಾಕ್ ಕೊಟ್ಟಿದೆ ಜಿಬಿಎ. 7,020 ಸ್ವತ್ತುಗಳನ್ನು ಗುರುತು ಮಾಡಿಕೊಂಡಿದ್ದಾರೆ. 437 ಕೋಟಿ ರೂಪಾಯಿಯನ್ನು ಬಾಕಿ ಉಳಿಸ್ಕೊಂಡಿರುವಂತಹ ಏನಿದ್ದಾರೆ ಮಂದಿ, ಇವರಿಗೆ ಆಸ್ತಿಯ ತೆರಿಗೆಯ ಜೊತೆಗೆ ದಂಡ ಬಡ್ಡಿಯನ್ನು ಸೇರಿ ವಿಧಿಸಲಾಗುತ್ತಂತೆ. ಡಿಮ್ಯಾಂಡ್ ನೋಟಿಸ್ ಬಳಿಕವೂ ತೆರಿಗೆ ಕಟ್ಟಲಿಲ್ಲ ಅಂದ್ರೆ ಇನ್ನು ಆಸ್ತಿಗಳ ಜಪ್ತಿ ಮಾಡೋದೇ ಆದೇಶ ಅಂತ ಈಗ ಜಿಬಿಎ ಆದೇಶವನ್ನು ಹೊರಡಿಸಿರುವಂಥದ್ದು. ತೆರಿಗೆ ಕಟ್ಟಲಿಲ್ವಾ ಅಂದ್ರೆ ಇದೇ ಪರಿಸ್ಥಿತಿ ಆಗುತ್ತೆ, ಸ್ವಲ್ಪ ಹುಷಾರಾಗಿರಿ. ಸಿಲಿಕಾನ್ ಸಿಟಿ ಮಂದಿಗೆ ಮತ್ತೊಂದು ಬಿಗ್ ಶಾಕ್ ಇದು ಜಿಬಿಎ ಇಂದ. ತೆರಿಗೆ ಪಾವತಿಸಿದಂತಹ ಆಸ್ತಿಗಳ ಹರಾಜಿಗೆ ಮುಂದಾಗಿದೆ ಈಗ ಜಿಬಿಎ. ಫೆಬ್ರವರಿ 17ರಂದು ಆಯುಕ್ತರ ಕಚೇರಿಯಲ್ಲಿ ಬಿಡ್ಡಿಂಗ್ ಆಗುತ್ತೆ. ಬೆಂಗಳೂರಿನಲ್ಲಿ ತೆರಿಗೆ ಪಾವತಿಸಿದಂತಹ 7,020 ಸ್ವತ್ತುಗಳೇನಿದ್ದಾವಲ್ಲ ಅವನ್ನ ಗುರುತಿಸಿದ್ದಾರೆ. ಯಾವ ಸ್ವತ್ತುಗಳು ಎಲ್ಲೆಲ್ಲಿ ಎಷ್ಟೆಷ್ಟಿವೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀವಿ. ಒಟ್ಟಾರೆ 7,020 ಆಸ್ತಿಗಳ ಹರಾಜಿಗೆ ಜಿಬಿಎ ನಿರ್ಧಾರ ಮಾಡಿದೆ.